ಇನ್ನು ತಮ್ಮ ಸ್ವಕ್ಷೇತ್ರದ ಜನರ ಬಳಿ ಸಿಎಂ ಒಂದು ಮನವಿ ಮಾಡಿದ್ದಾರೆ. ವರುಣಾದಲ್ಲಿ ಈ ಬಾರಿ ನಮ್ಮ ಅಭ್ಯರ್ಥಿಗೆ 60,000 ಲೀಡ್ ಬರಬೇಕು. 60,000 ಲೀಡು ವರುಣಾ ಕ್ಷೇತ್ರದಲ್ಲಿ ಬಂದ್ರೆ ನಮ್ಮನ್ನ ಯಾರೂ ಕೂಡ ಮುಟ್ಟೋದಕ್ಕಾಗಲ್ಲ. ಲೀಡ್ ಕೊಟ್ರೆ ನನ್ನನ್ನು ಮುಟ್ಟೋದಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಇರಬೇಕಾ ಬೇಡವಾ ಅಂತ ಜನರನ್ನ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ. ನಾನು ಇರಬೇಕು ಅಂತಾದ್ರೆ ವರುಣಾದಲ್ಲಿ 60,000 ಲೀಡ್ ಬರಬೇಕು ಅಂತ ತಮ್ಮ ಸ್ವಕ್ಷೇತ್ರದ ಜನರಿಗೆ ಮನವಿ ಮಾಡಿದ್ದಾರೆ. 58,000 ಲೀಡ್ನಲ್ಲಿ ಅದು 19ರಲ್ಲಿ ನಮ್ಮ ಲೀಡು 9,000ಕ್ಕೆ ಬಂದ್ಬಿಟ್ಟು. ಪಾಪ ಧ್ರುವನಾರಾಯಣ್ ಸೋತದು ಬರೀ 2,800 ಚಿಲ್ಲರೆ ಓಟ್. 1,817 ಓಟ್ರಲ್ಲಿ ಸೋತ್ಬಿಟ್ರು ಅಲ್ವಾ? ಅದಾಗಬಾರ್ದು ಅಲ್ವಾ? ಇನ್ನೊಂದು 3,000 ಲೀಡ್ ಕೊಟ್ಟಿದ್ರೆ ಧ್ರುವನಾರಾಯಣ ಗೆದ್ದುಬಿಡ್ತಿದ್ರಲ್ವಾ? ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ ನೀವು? ಜಾಸ್ತಿ ಕೊಡ್ಬೇಕಾ ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ಸಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರ್ಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ದಾರೆ ಈ ದೇಶದಲ್ಲಿ, ಅವೆಲ್ಲ ಫೇಲ್ಯೂರ್ಸ್ನೆಲ್ಲ ಅವರ ವಿಫಲತೆಯನ್ನ ತಿಳಿಸ್ಬೇಕು ನಿಮಗೆ ಅಂತ ಅಂದ್ರು ಕೂಡ ಸಮಯದ ಅಭಾವದಿಂದ ನಾನು ಗೆದ್ದಾದ್ಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.